ವೀಕ್ಷಕರೇ, ಇವತ್ತಿ ನೀರಿನ ಬಾಟಲ್ ತೋರಿಸ್ತಾ ಇದ್ದೀನಲ್ಲ, ಅದು ಯಾವ ಕಂಪನಿದಂತ ಯೋಚನೆ ಮಾಡಬೇಡಿ. ಆದ್ರೆ ಈ ಬಾಟಲಿಯನ್ನ ನೀವು ಸರಿಯಾಗಿ ನೋಡಿದ್ರೆ 20 ರೂಪಾಯಿ ನೀರಿನ ಬಾಟಲು ಇವತ್ತು ಕಲಬುರಗಿಯ ಶಕ್ತಿ ಕೇಂದ್ರವಾದ ಜಿಲ್ಲಾಧಿಕಾರಿಗಳ ಕಚೇರಿಯ ಅಸಲಿ ಮುಖವನ್ನ ಬಯಲು ಮಾಡ್ತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗೋದು ಎಲ್ಲಿ ಅಂದ್ರೆ ಅದು ನಮ್ಮ ಕಲಬುರಗಿಯಲ್ಲಿ. 44 ಡಿಗ್ರಿಯಿಂದ 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಲ್ಲಿ ಜನ ಹೊರಗೆ ಬಂದ್ರೆ ಸುಟ್ಟು ಎಲ್ಲಿ ಚರ್ಮ ಸುಡುತ್ತೆ ಅಂತ ಭಯದಲ್ಲಿದ್ದಾರೆ. ಇಂತಹ ಸುಡುವ ಬಿಸಿಲಿನಲ್ಲಿ ಇಡೀ ಜಿಲ್ಲೆಯ ಬಾಯಾರಿಕೆ ಹಿಂಗಿಸಬೇಕಾದಂತಹದ್ದು ಯಾರ ಜವಾಬ್ದಾರಿ ಹೇಳಿ? ಅದು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ. ಆದ್ರೆ ಕಲಬುರಗಿ ಜಿಲ್ಲಾಡಳಿತಕ್ಕೆ ಎಷ್ಟು ನಾಚಿಕೆ ಆಗ್ಬೇಕು ಗೊತ್ತಾ? ಇಡೀ ಜಿಲ್ಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಕುಡಿಯಲು ಒಂದು ಹನಿ ನೀರಿಲ್ಲ. ಜಿಲ್ಲಾಧಿಕಾರಿಗಳೇ ನಿಮ್ಮ ಮೂಗಿನ ಕೆಳಗೆ ಈ ಅನ್ಯಾಯ ನಡೀತಾ ಇದ್ರು ನೀವು AC ರೂಮಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದೀರಲ್ಲ. ಜನರ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಂಡು ಅದೇ ಜನ ಒಂದು ಗ್ಲಾಸ್ ನೀರಿಗಾಗಿ ನಿಮ್ಮ ಕಚೇರಿಯಲ್ಲಿ ಪರದಾಡು ಸ್ಥಿತಿ ತಂದಿದ್ರಲ್ಲ, ಇದು ನಿಮ್ಮ ಆಡಳಿತ ವೈಖರಿನ? ಅಧಿಕಾರಿಗಳೇ ಇಲ್ಲಿ ನೋಡಿ, ಈ ವಾಟರ್ ಪ್ಲಾಂಟ್ಗಳು ನನ್ನ ಪಕ್ಕದ ಸ್ಕ್ರೀನ್ ಅಲ್ಲಿ ನೋಡಿ, ಕೇವಲ ಯಂತ್ರಗಳಲ್ಲ, ಇವು ನಿಮ್ಮ ಉದಾಸೀನತೆಗೆ ಹಿಡಿದ ಕೈಗನ್ನಡಿ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರೋ 2 ಶುದ್ಧೀಕರಣ ಘಟಕಗಳು ಕಳೆದ 1.5 ವರ್ಷದಿಂದ ಕೆಟ್ಟು ತುಕ್ಕು ಹಿಡಿದಿವೆ ಅಂತೆ. 1.5 ವರ್ಷ ಅಂದ್ರೆ ಅಂತಿಂತ ಸಮಯ ಅಲ್ಲ, 16 ತಿಂಗಳುಗಳು ಕಳೆದು ಹೋಗಿವೆ. ಆದ್ರೂ ಇದನ್ನ ರಿಪೇರಿ ಮಾಡಿಸೋ ಯೋಗ್ಯತೆ ಈ ಜಿಲ್ಲಾಡಳಿತಕ್ಕೆ ಇಲ್ವಾ ಹಾಗಿದ್ರೆ? ಅಥವಾ ರಿಪೇರಿ ಮಾಡಿಸೋ ಇಚ್ಛಾಶಕ್ತಿ ಇಲ್ವಾ? ಜನ 100 ಕಿಲೋಮೀಟರ್ ದೂರದ ಹಳ್ಳಿಗಳಿಂದ ಬಸ್ ಹತ್ತಿ ಬಿಸಿಲಲ್ಲಿ ಬೆಂದು ಈ ಮಿನಿ ವಿಧಾನಸೌಧಕ್ಕೆ ಬರ್ತಾರೆ. ಬಂದವನಿಗೆ ಒಂದು ಗ್ಲಾಸ್ ನೀರು ಕೊಡೋಕ್ಕೂ ನಿಮ್ಮ ಹತ್ರ ವ್ಯವಸ್ಥೆ ಇಲ್ಲ ಅಂದ್ರೆ ನೀವ್ ಯಾಕ್ರಿ ಆ ಕುರ್ಚಿಯಲ್ಲಿ ಕೂರ್ಬೇಕು? ಬಡ ಜನರಿಗೆ 20 ರೂಪಾಯಿ ಕೊಟ್ಟು ಆ ಬಾಟಲಿ ನೀರು ತಗೊಳ್ಳೋ ತಾಕತ್ತು ಇರುತ್ತಾ? ನೀವೇ ಹೇಳಿ. ಒಂದು ಬಾಟಲ್ ನೀರು ಕೊಡಿದ್ರೆ ಆತನ ಬಾಯಾರಿಕೆ ಹೋಗುತ್ತಾ? ನೀವೇ ಹೇಳಿ. ನಿಮ್ಮ ಕಚೇರಿಗೆ ಬರೋ ಮುದುಕರು, ಬಾಣತಿಯರು, ರೈತರು ಬಾಯಾರಿಕೆಯಿಂದ ಬಳಲುತ್ತಾ ಇದ್ರು ನಿಮಗ್ ಮನಸ್ಸು ಕರಗಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಅವರ ಮನಸ್ಸು ಮಾಂಸ ಮತ್ತು ರಕ್ತದಿಂದ ತುಂಬಿದೆಯೋ ಅಥವಾ ಕಲ್ಲಿಂದ ತುಂಬಿದೆಯೋ ಅಂತ ಕೇಳಬೇಕಾದಂತ ಪರಿಸ್ಥಿತಿ ಇದೆ. ಇನ್ ಕೇಳ್ರಿ, ಎಷ್ಟೇ ಅಲ್ಲ, ಇದೇ ಕಚೇರಿ ಆವರಣದಲ್ಲಿ ಸಬ್ ರಿಜಿಸ್ಟರ್ ಕಚೇರಿ ಇದೆ, ಗುಲ್ಬರ್ಗ 1 ಇದೆ, ಚುನಾವಣಾ ಶಾಖೆ ಇದೆ. ಅಷ್ಟೇ ಯಾಕ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಸಂಸದರ ಕಚೇರಿಗಳು ಕೂಡ ಇಲ್ಲೇ ಇವೆ. ಅಂದ್ರೆ ಪ್ರತಿನಿತ್ಯ ಸಾವಿರಾರು ಜನ ಈ ಮಿನಿ ವಿಧಾನಸೌಧಕ್ಕೆ ಬರ್ತಾರೆ, ಬಂದು ಹೋಗ್ತಾರೆ. ಈ ಸಾವಿರಾರು ಜನರ ಶಾಪ ಯಾರಿಗೆ ತಟ್ಟತ್ರಿ? ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಮಾತ್ರ ಪ್ರೈವೇಟ್ ಆಗಿ ವಾಟರ್ ಕ್ಯಾನ್ಗಳು ಬರ್ತವೆ, ಅವರ ಕಂಠ ತಂಪಾಗುತ್ತೆ. ಆದ್ರೆ ಅಪ್ಪಟ ಅನ್ನದಾತ ರೈತ ಬಂದ್ರೆ ಅವನಿಗೆ ಮಾತ್ರ ಕುಡಿಯೋಕ್ ನೀರಿಲ್ಲ. ಆತ ಮನೆಯಿಂದ ಬ್ಯಾಗ್ ಅಲ್ಲಿ 1 ಲೀಟರ್ ಕುಡಿಯೋ ನೀರು ತಗೊಂಡು ಬರ್ಬೇಕಾ ಕಲಬುರಗಿ ಜಿಲ್ಲಾಡಳಿತ ಭವನಕ್ಕೆ ಬರ್ಬೇಕಾದ್ರೆ, ಮಿನಿ ವಿಧಾನಸೌಧಕ್ಕೆ ಬರ್ಬೇಕಾದ್ರೆ? ಅಧಿಕಾರಿಗಳೇ, ನೀವು ಹಳ್ಳಿಗೆ ಹೋಗಿ ನಾವು ಮನೆಗೆ ಗಂಗೆ ಕೊಡ್ತೀವಿ, ಕುಡಿಯೋ ನೀರು ಕೊಡ್ತೀವಿ ಅಂತ ಭಾಷಣ ಮಾಡ್ತಿದ್ರಲ್ಲ, ಅದನ್ನು ನೋಡಿದ್ರೆ ಜನ ನಗ್ತಾರೆ. ನಿಮ್ಮ ಸ್ವಂತ ಕಚೇರಿಯಲ್ಲಿಯೇ ಕೊಡೋಕೆ ಯೋಗ್ಯತೆ ಇಲ್ಲದ, ನೀರು ಕೊಡೋಕೆ ಯೋಗ್ಯತೆ ಇಲ್ಲದ ನಿಮಗೆ ನೀವು ಹಳ್ಳಿಗಳಿಗೆ ಹೋಗಿ ನೀರು ಕೊಡ್ತೀರಾ? ಇದು ಕೇವಲ ನೀರಿನ ಸಮಸ್ಯೆ ಅಲ್ಲ, ಇದು ನಿಮ್ಮ ಆಡಳಿತದ ದಿವಾಳಿತನದ ಸಮಸ್ಯೆ. ನಾನಿವತ್ತು ನೇರವಾಗಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನಿಮ್ಮ ಕಚೇರಿ ಆವರಣದಲ್ಲಿರುವ ಆ ವಾಟರ್ ಪ್ಲಾಂಟ್ ಗಳನ್ನ ರಿಪೇರಿ ಮಾಡಿಸಲು ನಿಮಗೆ ಬಜೆಟ್ ಇದೆಯಾ ಇಲ್ವಾ? ಅಥವಾ ಬಜೆಟ್ ಕೊರತೆ ಇದೆಯಾ? ಅಥವಾ ಬಡವರ ಬಗ್ಗೆ ನಿಮಗೆ ಕನಿಷ್ಠ ಕಾಳಜಿನೂ ಇಲ್ಲವಾ? ಯಾಕಂದ್ರೆ ಬಡವರ ಕಚೇರಿಗೆ ಬರ್ತಾರಂತ ಕಾಳಜಿ ಇಲ್ವಿದ್ರೆ ಅದನ್ನ ಹೇಳಿ. 1.5 ವರ್ಷದಿಂದ ಯಂತ್ರಗಳು ಹಾಳಾಗಿದ್ರು ಕೂಡ ಮೇಲಾಧಿಕಾರಿಗಳು ಯಾಕ್ರಿ ಸುಮ್ಮನಿದ್ದೀರಾ ನೀವು? ಕಚೇರಿಗೆ ಬರೋ ಜನ ಬಾಟಲಿ ನೀರು ಕೊಳ್ಳೋದನ್ನ ನೋಡಿ ನಿಮ್ಗೇನಾದ್ರೂ ಸಂಕಟ ಆಗಲ್ವಾ? ಅವ್ರು ಬೇರೆ ಕಡೆ ದುಡ್ಡು ಕೊಟ್ಟು ತಗೊಂಡ್ರೆ. ಇವತ್ತು ಲಕ್ಷ್ಮಣ ದಸ್ತಿ ಅವರಂತ ಹಿರಿಯ ಹೋರಾಟಗಾರರು ಇವತ್ತು ಧ್ವನಿ ಎತ್ತಿದ್ದಾರೆ. ದತ್ತು ಹಯಾಳ್ಕರ್ ಅವರಂತ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರ ತಾಳ್ಮೆ ಈಗ ಕಟ್ಟೆ ಹೊಡೆದು, ಇನ್ನಾದ್ರೂ ನಿಮ್ಮ ಈ ಉದಾಸೀನತೆಯನ್ನ ಬಿಡಿ. ತುಕ್ಕು ಹಿಡಿದ ಯಂತ್ರಗಳಿಗೆ ಒಂದ್ಸಲ ಜೀವ ತುಂಬಿ. ಬಿಸಿಲಲ್ಲಿ ಬಂದು ಬಾಯಾರಿದವರಿಗೆ ಜೀವ ಜಲವನ್ನ ಕೊಡಿ. ಅಲ್ಲಿ ಹಳ್ಳಿಗಳಲ್ಲಿ ಕೊಡ್ತಿರೋ ಇಲ್ವೋ, ಇಲ್ಲಾದ್ರೂ ಕೊಡಿ. ನೆನಪಿರ್ಲಿ, ಇಡೀ ಜಿಲ್ಲೆಯ ಜನರ ಬಾಯಾರಿಕೆ ತೀರಿಸಬೇಕಾದ ಶಕ್ತಿ ಕೇಂದ್ರವೇ ಬತ್ತಿ ಹೋದ್ರೆ ಜಿಲ್ಲೆಯ ಭವಿಷ್ಯ ಏನಾಗಬಾರ್ದು. ಈ 45 ಡಿಗ್ರಿ ಬಿಸಿಲಲ್ಲಿ ಜನರ ಶಾಪ ತಟ್ಟೋ ಮುನ್ನ
ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಸಿಗಲೇಬೇಕು. ಇಲ್ದಿದ್ರೆ ಈ ಬಾರಿ ಜಿಲ್ಲಾಡಳಿತದ ವಿರುದ್ಧ ಜನರೇ ಬೀದಿಗಿಳಿಯೋದು ಗ್ಯಾರಂಟಿ. ಏನ್ ಹೇಳಿದ್ದಾರೆ ಹಿರಿಯ ಹೋರಾಟಗಾರ ಲಕ್ಷ್ಮಣ ದಸ್ತಿಯವರು, ಇನ್ನು ಸಾರ್ವಜನಿಕರು ಏನ್ ಹೇಳಿದ್ದಾರೆ ಈ ಕುರಿತು ಒಂದ್ಸಲ ಕ್ವಿಕ್ ಆಗಿ ನೋಡಿ. ಇದರ ಜೊತೆಗೆ ಮುಂದಿನ ಸುದ್ದಿ. ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಭಾಗೀಯ ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರವಾದ ಕಲಬುರಗಿ ಜಿಲ್ಲಾ ಆಡಳಿತ ಕಚೇರಿಯಲ್ಲಿ 2 ಕುಡಿಯುವ ನೀರಿನ ಘಟಕಗಳಿವೆ. ಈ ಒಂದು ಉರಿ ಬಿಸಿಲಿನ ಸಂದರ್ಭದಲ್ಲಿ, ಅದರಲ್ಲಿ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 8 ರಿಂದ 1.5 ಗಂಟೆ ತನಕ ಕಚೇರಿ ಇರ್ತದೆ. ಸುಮಾರು ಹಳ್ಳಿಗಳಿಂದ ಜನ ಬರ್ತಾರೆ, ಜನಸಾಮಾನ್ಯರು ಬರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕುಡಿಯುವ ನೀರಿನ ಘಟಕಗಳು ಅಲ್ಲಿ ವ್ಯವಸ್ಥೆನೇ ಇಲ್ಲ, ನೀರೇ ಇಲ್ಲ. ಇನ್ನು ನಾಮಕೆ ವಾಸ್ತೆ 2 ಘಟಕಗಳು ಎಲ್ಲ ಇದ್ದು ಬಂದು ಬಿದ್ದವ. ಇಂಥ ಅವ್ಯವಸ್ಥೆ ಜಿಲ್ಲಾಧಿಕಾರಿಗಳ ಕಣ್ಣಿಗೆ ಯಾಕೆ ಬರಲ್ದು? ಇದು ಬಹಳ ಸೆನ್ಸಿಟಿವ್ ಆದಂಥ ವಿಷಯ, ಸೂಕ್ಷ್ಮವಾದ ವಿಷಯ, ಜನಸಾಮಾನ್ಯರಿಗೆ ಬೇಕಾದಂಥ ವಿಷಯ. ಕುಡಿಯುವ ನೀರು ಅಂದ್ರೆ ನೀರು ಇರಲಾರ್ದೆ DC ಆಗಲಿ, ಅವರು ರೀಜನಲ್ ಕಮಿಷನರ್ ಆಗಲಿ, ಯಾರೇ ಆಗಲಿ ಈ ಕಚೇರಿಯಲ್ಲಿ ನೀರು ಕಂಟಿನ್ಯೂ ನೀರು ಬೇಕು. ಆದರೆ ಜನಸಾಮಾನ್ಯರ ನೀರು ಎಲ್ಲಿಂದ ಕುಡಿಬೇಕು? ಘಟಕಗಳು ಏನದಲ್ಲ ಆರಾಮ ಮಾಡ್ಲಿಕ್ಕೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಸಮಾರೋಪಾದಿಯ ಕ್ರಮ ಕೈಗೊಂಡು ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಈ ಮುಖಾಂತರ ಅವರು ಕಚೇರಿನಾಗ ಹಿಂಗಾದ್ರೆ ಗ್ರಾಮೀಣ ಪ್ರದೇಶ ಜನರು ಅದೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ರೀತಿ ಆಗ್ಯದ ಅಂದ್ಮೇಲೆ ತಾಲೂಕು ಹೆಡ್ ಕ್ವಾರ್ಟರ್ ಅನ್ರಿ, ಗ್ರಾಮೀಣ ಪ್ರದೇಶದಲ್ಲನ್ರಿ, ಬೇರೆ ಬೇರೆ ನಗರ ಮಟ್ಟದಲ್ಲನ್ರಿ, ಮುನ್ಸಿಪಾಲಿಟಿ ಮಟ್ಟದಲ್ಲನ್ರಿ, ಅಲ್ಲಿ ಯಾರು ಕೇಳ್ತಾರ? ಅದಕ್ಕೆ ಜಿಲ್ಲಾಧಿಕಾರಿಗಳೇ ಇಲ್ಲಿ ದಿವಸ ಬರ್ತಾರ, ಮತ್ತು ಪ್ರಾದೇಶಿಕ ಆಯುಕ್ತರು ಬರ್ತಾರ. ಬಹಳಷ್ಟು ಬೇರೆ ಬೇರೆ ಉನ್ನತ ಮಟ್ಟದ 1ನೇ ದರ್ಜೆ 2ನೇ ದರ್ಜೆದ ಅಧಿಕಾರಿಗಳು ಇದ್ದಂಥ ಈ ಒಂದು ಭವ್ಯವಾದಂಥ ಮಿನಿ ವಿಧಾನಸೌಧ ಅಂತೇವೆ, ವಿಕಾಸಸೌಧದಲ್ಲಿ. ಮತ್ತು ಇಂಥ ಒಂದು ಪ್ರದೇಶದಲ್ಲಿ, ಇಂಥ ಒಂದು ಕೇಂದ್ರದಲ್ಲಿ 2 ಘಟಕಗಳು ಬಂದವಂದ್ರೆ ಇದು ದುಃಖದ ವಿಷಯ ಅದ. ಇದು ಗಂಭೀರವಾಗಿ ಪರಿಗಣಿಸಬೇಕು, ಇದು ಆರಂಭಿಸ್ಬೇಕಂತ ನಾನೇನದಲ್ಲ ಆಗ್ರಹ ಮಾಡ್ತೀನಿ. ಕಲ್ಯಾಣ ಕರ್ನಾಟಕ ಒಂದು ಸೇನೆ ವತಿಯಿಂದ ನಮ್ಮನ್ನು ಏನು ಆಗ್ರಹ ಇದೆ ಅಂದರೆ, ಕಲಬುರಗಿಯಲ್ಲಿ ಸುಮಾರು 40-45 ಡಿಗ್ರಿ ಬಿಸಿಲು ಇದೆ. ಹಂಗಾಗಿ ಮಹಾನಗರ ಪಾಲಿಕೆಯ ಕಮಿಷನರ್ಗೆ ನಾನು ಭಾಳಷ್ಟು ದಿನ ಮನವಿ ಮಾಡೀನಿ, ಮೇಯರಿಗೆ ಕೂಡ ಹೇಳೀನಿ. ಪ್ರತಿ ಜಾಗದಲ್ಲಿ, ಪ್ರತಿ ರೋಡ್ನಲ್ಲಿ ಪ್ರಾಣಿ ಪಕ್ಷಿಗಳು ಓಡಾಡ್ತಾವ, ಮೂಗು ಜನವರ್ಗ ದನಗಳು ಓಡಾಡ್ತಾವ. ಟೋಟ್ಲಿ ನಾನು ಗಮನಿಸ್ತಿರೋವಾಗಿಂದ ಮಹಾನಗರ ಪಾಲಿಕೆಯಲ್ಲಿ ಟೋಟ್ಲಿ ಕುಡಿಯೋಕ್ಕೆ ಇಲಾಖೆದ ಅವರಿಗೂ ನೀರಿಲ್ಲ, ಜನರಲ್ಲಿ ಕುಡಿಯೋಕೆ ನೀರು ವ್ಯವಸ್ಥೆನೂ ಮಾಡ್ತಾರಲ್ಲ. ನೋಡಿ, ಎಲ್ಲ ಕಲಬುರಗಿ ಮಹಾನಗರ ಪಾಲಿಕೆ 55 ವಾರ್ಡಲ್ಲಿ, ಅದು ನಮ್ಮ ಕಲಬುರಗಿ ನಗರದಲ್ಲಿ ತಿಮ್ಮಾಪುರ ಸರ್ಕಾರ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲಿ ನೀರಿನ ಶುದ್ಧ ನೀರಿನ ಘಟಕ ಅಂತೂ ಇಲ್ಲಿಕ್ಕೆ ಇಲ್ಲ, ಈ ಸ್ಥಾಪನೆ ಮಾಡೇ ಇಲ್ಲ. ಇವರು ಯಾರು? ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ನಮ್ಮ ಕಲಬುರಗಿ ಜಿಲ್ಲೆ ಅಧಿಕಾರಿಗಳಾಗಿರ್ಬೋದು, ನಮ್ಮ ದಕ್ಷಿಣ MLA ಆಗಿರ್ಬೋದು, ಸೌತ್ MLA ಆಗಿರ್ಬೋದು, ಇವ್ರ ಗಮನಕ್ಕೆ ಬರೀ ಏನಪ್ಪ ಅಂದ್ರೆ ಯಾವ್ದಾದ್ರು ದುಡ್ಡಿನ ಕೆಲಸ ಇದ್ರೆ ಹೇಳಿ ಬೇಗನೆ ಮಾಡ್ತಾರೆ. ಜನರಿಗೆ ಅನುಕೂಲ ಕೆಲಸ ಅಂದ್ರೆ ಮಾಡಕ್ ಸಾಧ್ಯವಿಲ್ಲ. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಾನು. DC ಕಚೇರಿ ಆವರಣದಲ್ಲಿ, ಒಂದು DC ಕಚೇರಿ ಒಳಗಡೆ ಸುಮಾರು ಜನ ನಾವು ಹೋರಾಟ ಮಾಡೋರು, ಕನ್ನಡಪ್ಪ ಸಂಘಟನೆ ಆಗಿರ್ಬೋದು, ದಲಿತ ಸಂಘಟನೆ ಆಗಿರ್ಬೋದು, ರೈತರ ಸಂಘಟನೆ ಆಗಿರ್ಬೋದು, ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ತೀವಿ. ಎಷ್ಟೋ ನಾವು ಎಲ್ಲಿಂದ ನಡ್ಕೊಂತ ಬಂದಿರ್ತೀವಿ. ಶುದ್ಧ ನೀರಿನ ಘಟಕ ಸುಮಾರು ತಿಂಗಳಿಂದ, ಸುಮಾರು ದಿನದಿಂದ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬಂದಾಗಿ ಬಿದ್ದಿದೆ. ಅದ್ರ ವ್ಯವಸ್ಥೆ ನೋಡಿ, ಅದು ದುಡ್ಡು ಹಾಕಿದ್ರಿ, ಫಂಡ್ ಹಾಕಿರಿ. ಆ ದುಡ್ಡು ಫಂಡ್ ಹಾಕಿದೇನು ಜನರು ಟ್ಯಾಕ್ಸ್ ತೆರಿಗೆ ಮುಖಾಂತರ ಬಂದು ದುಡ್ಡು ಜನರಿಗೆ ಲೂಟಿ ಮಾಡೋಂಥ ಕೆಲಸ ಮಾಡಿ ತಂದಾಕಿ ದುಡ್ಡು ಕೂಡ ವೇಸ್ಟ್ ಮಾಡ್ತೀರಿ. ಹಂಗೆ ಹಿಂದ್ಗಡೆ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೊಂದು ನಮ್ಮ ಕ್ಯಾಂಟೀನ್ ಪಕ್ಕದಲ್ಲಿ ನೀರಿನ ಘಟಕ, ಅದು ಪೂರಾ ಕೊಳ್ತೋಗಿದೆ ಅಲ್ಲಿ. ಅಲ್ಲ, ನೀವು ಸ್ಥಾಪನೆ ಮಾಡೋಕ್ಕಂತೂ ಆಗಲ್ಲ ಜಿಲ್ಲಾ ಘಟಕದವರಿಗೆ, ಮಹಾನಗರ ಪಾಲಿಕೆ ಅಟ್ಲೀಸ್ಟ್ ಇದ್ದ ನೀರಿನ ಪೇಂಟ್ ಇದಕ್ಕೂ ಕೂಡ ಚಾಲೂ ಮಾಡಂತ ನೀವು ಕಾಮನ್ ಸೆನ್ಸ್ ಇಲ್ಲಲ್ರಿ ನಿಮ್ಗೆ ಅಧಿಕಾರಿಗಳು? ಜನರಿಗೆ ಬಿಸಿಲಲ್ಲಿ ಬಡದಾಡಿ ಪ್ರಾಣಿ ಪಕ್ಷಿಗಳು ಸಾಯ್ಲಕತ್ತಾವ, ಜನರು ಬೇವಸಾಯ ಬಳಕತ್ತಾರ, ಅದ್ರ ಗಮನನೇ ಇಲ್ಲ ನಿಮಗೂ. ಒಟ್ಟೆ ನಿಮ್ದು ಏನಿದ್ರ ಯಾವ್ದಾದ್ರು ಕೆಲಸ ಬಿಲ್ ಆಗಿರ್ಬೋದು, ಬೇರೆ ಯಾವ್ದನ್ನ ಬೇರೆ ಆಗಿದ್ರ ಇಂಥವ್ ಹೇಳ್ರಿ, ಕೂಡಲೇ ಮಾಡ್ತೀನಿ ಅಂತ. ಜನರಿಗೆ ದುಡ್ಡು ಬರಕ್ ಆಗಿರ್ಲಿ, ಫಂಡ್ ಬರೋದಿರ್ಲಿ, ಸೈನ್ ಮಾಡೋದಿರ್ಲಿ, ಬರೀ ಮೀಟಿಂಗ್ ತಗೊಂತೀರಿ. ನಮ್ಮ ಪ್ರಿಯಾಂಕ್ ಸಾವ್ರು ಕೂಡ ಇಲ್ಲೇ ಬರ್ತಾರ, ನಮ್ಮ ಜಿಲ್ಲಾಧಿಕಾರಿ ಪೂಜಾ ತರನಮ್ ಕೂಡ ಇಲ್ಲೇ ಇದ್ರು. ಎಷ್ಟೋ ಜೊತೆ ಜೆಂಡಾ ಹಾರಿಸ್ಯಾರ, ನಾವು ಇಲ್ಲೇ ನೋಡ್ತೀವಿ. ಇದು ಹಿಂಗೆ ಬಿದ್ದು ಇಷ್ಟು ವರ್ಷ ಐತ್ರಿ, ವರ್ಷ ನೋಡಕತ್ತೀವಿ, ತಿಂಗಳು ಹೋಯ್ತು, ಎಲ್ಲ ಹೋಯ್ತು. ದಯವಿಟ್ಟು ನಾನು ವಿನಂತಿ ಏನಪ್ಪಾ ಅಂದ್ರೆ, ಕೂಡಲೇ ನಾಳೆ ನಾಡದಲ್ಲಿ ಇದು ಯಾರು ಸಂಬಂಧಪಟ್ಟ ಅಧಿಕಾರಿ ಕರೆಸಿ ಕೂಡಲೇ ಚಾಲೂ ಮಾಡಬೇಕಿದು. ಹಿಂದುಗಡೆ ಮುಂದುಗಡೆ ಒಂದ್ ವೇಳೆ ಚಾಲೂ ಮಾಡದೇ ಹೋದ್ರೆ ನಾವು ಮುಂದಿನ ಬರೋ ದಿನದಲ್ಲಿ ಮಹಾನಗರ ಪಾಲಿಕೆದವರಿಗೆ ಆಗಿರ್ಬೋದು, ಜಿಲ್ಲಾ ಆಡಳಿತಗಾಗಲಿ ಮುತ್ತಿಗೆ ಹಾಕಂತ ಕೆಲಸ ಕೂಡ ನಾವು ಮಾಡಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದತ್ತು SI ಆಳ್ಕಾರ.